ಸ್ನೇಹಿತರೆ, ಈ ಲದ್ದಿ ಜೀವಿಗಳು ತಲೆ ಮೇಲೆ ಟಕ 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 ಅಂತ ಕುಟ್ಟಬೇಕು ಅಂತ ನನಗೆ ಭಾರಿ ದಿನದಿಂದ ಆಸೆ. ಬಟ್ ಯಾವನು ತಗ್ಲಾಕತ್ತಿಲ್ಲ, ತಗ್ಲಾಕಳ್ಳಿ ಅಂತ ಕಾಯ್ತಾ ಇದ್ದೀನಿ. ಆಯಿತಾ? ಏನು ಗೊತ್ತಾ ವಿಚಾರ? ಈಗ ನಮ್ಮ ಭಾರತದ್ದು ಆಸ್ಟ್ರಾಲಜಿನ ಸುಳ್ಳು ಅಂತಾರೆ. ಹಾಂ, ಆಮೇಲೆ ನೋಡಿ ಕೈಗೆ ರಿಂಗ್ ಹಾಕತ್ತೀವಲ್ಲ, ಇದನ್ನು ಸುಳ್ಳು ಅಂತಾರೆ. ಪಿರಮಿಡ್ ಮೆಡಿಟೇಷನ್ನ ಸುಳ್ಳು ಅಂತಾರೆ. ಭಾರತದವ್ರು ಏನು ಹೇಳಲಿಲ್ಲ ಸುಳ್ಳು ಅಂತಾರಲ್ಲ ಸ್ನೇಹಿತರೆ. ಇವರು ಮೊನ್ನೆ ಏರೋಪ್ಲೇನ್ ದಬಾಕಬಿಡ್ತಲ್ಲ, ಅಲ್ಲಿ 250 ಜನ ಸತ್ತೋದ್ರಲ್ಲ. ಈಗ ಅದನ್ನು ಸುಳ್ಳು ಅಂತ ಹೇಳಿ ನನ್ನ ಮಕ್ಳಿವರು ಇವ್ರ ಬಾಯಲ್ಲಿ ಬರೋಲ್ಲ, ತುಂಬ್ಕೊಬಿಟ್ಟವ್ರಲ್ಲ ಎಲ್ಲ ಕೊಳಚನ ಲದ್ದಿ ಜೀವಿಗಳು. ತಲೆ ಒಳಗಡೆ ಬಾಯಿ ಒಳಗಡೆ ಎಲ್ಲ ಲದ್ದಿ ತುಂಬಿಟ್ಟೈತಲ್ಲ, ಈ ವೆಸ್ಟರ್ನೈಸ್ಡ್ ಲದ್ದಿ. ಇವತ್ತು ಹೆಂಗೆ ಈ ವಿಜ್ಞಾನ ಟೆಕ್ನಾಲಜಿಗಳು ಫೇಲ್ಯೂರ್ ಆಗಿ ಸಾವಿರ ಜನ ಸಾಯ್ತವ್ರೆ ದಿನಗಳಿಗೆ, ಹಂಗೆ ನಮ್ಮ ಭಾರತದ ವಿಜ್ಞಾನದಲ್ಲಿ ಯಾರೂ ಸತ್ತಿಲ್ಲ ಗುರು. ನಾವು ಸೋಕ್ ತೆಗಿಯೋದಾಗಲಿ, ಅಮ್ಮ ಅದು ಅಂತ ಮಾರಮ್ಮಂಗೆ ತಂಪು ತೋರೋದಾಗಲಿ, ಇವೆಲ್ಲ ಫೊರೆನ್ಸಿಕ್ ಮೆಡಿಸಿನ್. ಇದರ ಬಗ್ಗೆ ನಿಮಗೆ ಅರ್ಥ ಆಗಿಬಿಟ್ರೆ ಹುಚ್ಚೆದ್ದು ಹೋಗುತ್ತೆ ನಿಮಗೆ. ಸೈಕಾಲಜಿ ಆಫ್ ಮನಿ ಅಂತ ಒಂದು ಬುಕ್ ಇದೆ, ಇನ್ನೊಂದು ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಒಂದು ಬುಕ್ ಇದೆ. ಅರ್ಥ ಆಯ್ತಾ? ಏನು ಹೇಳಿದೆ? ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್, ಸೂಕ್ತ ಮನಸ್ಸಿನ ಮನೋವಿಜ್ಞಾನ ಅಂತ ಒಂದು ಬುಕ್ ಇದೆ. ಆ ಬುಕ್ನ ಓದಿ. ಆ್ಯಕ್ಚುಲಿ ಮೆಡಿಸನ್ ಅಂದರೆ ಏನು, ಮೆಡಿಸನ್ ಹೆಂಗೆ ಕೆಲಸ ಮಾಡುತ್ತೆ, ಮಾತ್ರೆ ನುಂಗ್ಬಿಟ್ಟ ತಕ್ಷಣ ಹುಷಾರಾಗ್ಬಿಡುತ್ತಾ, ಅಥವಾ ನೀವು ನಿಮ್ಮ ಒಳಗಡೆ ಇರೋ ಒಂದು ಪಾಸಿಟಿವ್ ವಿಲ್ ಪವರಿಂದ ನಿಮಗೆ ಕಾಯಿಲೆ ಹುಷಾರಾಗುತ್ತೆ, ಇವೆಲ್ಲ ಸೀಕ್ರೆಟ್ಗಳು ತಿಳ್ಕೊಳ್ಳಿ ಗೊತ್ತಾಗುತ್ತೆ. ಏನು ಹೇಳಿ? ಪವರ್ ಆಫ್ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋ ಒಂದು ಬುಕ್ ಇದೆ, ತೊಗೊಂಡು ಓದಿ. ನೆಕ್ಸ್ಟ್ ಬೇರೆ ಇನ್ನೂ ಇದ್ದಾವೆ ಹೇಳ್ತೀನಿ ವಿಚಾರ. ಹಾಂ.